ಅವರಿಗೆ ಮುಟ್ಟು ನೋಡಿಕೊಳ್ಳೋ ರೀತಿಯಲ್ಲಿ ಪ್ರತಿಕಾರವನ್ನು ಕೊಡ್ತಾರೆ ಅಂತ ಹೇಳ್ತಾ ಭಾರತ್ ಮಾತಾ ಕೀ ಕೈ ಬಿಡಲ್ಲ. ಹಿಂಗೆ ಹಿಂದುತ್ವದವ್ರು ಒಗ್ಗಟ್ಟಾಗಿರೋ ತನಕ ನಮ್ಮ ದೇಶ ಯಾವತ್ತೂ ಕೈ ಬಿಟ್ಟು ಹೋಗಲ್ಲ. ಹಿಂದುತ್ವದವರು ನಮ್ದು ಇನ್ನೂ ಕಣ್ಮುಚ್ಚಿ ಕೂತ್ರೆ ಮನೆಯಲ್ಲೇ ಇದು ಹಿಂದುತ್ವ ಆಗಿ ಹಿಂದೂ ರಾಷ್ಟ್ರ ಆಗಿ ಉಳಿಯಲ್ಲ. ಪಾಕಿಸ್ತಾನದವ್ರು ಬಂದು ಆಕ್ರಮಣ ಮಾಡ್ಕೊಂತಾರೆ. ಆಗ ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇವತ್ತು ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ಮಂಜುನಾಥ್ ಅಮರ್ ರಹೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆಲ್ರಿಗೂ ಕೂಡ ಇಲ್ಲಿ ಕಾಣಿಸ್ತಾ ಇರ್ಬೋದು, ನಮ್ಮ ಭಾರತೀಯ, ಅದು ಕೂಡ ಕನ್ನಡಿಗ, ಅವನನ್ನ ಉಗ್ರರ ದಾಳಿಗೆ ಹೊಡೆದು ಉಳಿಸಿರ್ತಕ್ಕಂತಹ ಘಟನೆ ಯಾರು ಕೂಡ ಸಹಿಸಿಕೊಳ್ಳಿಕ್ಕೆ ಅಸಾಧ್ಯವಾದದ್ದು. ಜನಸಾಗರ ನೋಡ್ಬೋದು ನೀವು, ಮಂಜುನಾಥ್ ಅವರ ಬೆಂಬಲಿಗರನ್ನ ನೋಡ್ಬೋದು ನೀವು. ಸ್ನೇಹಿತರೆ, ಪ್ರತಿಯೊಬ್ಬರನ್ನು ಕೂಡ ಮಾತನಾಡಿಸುವ ಪ್ರಯತ್ನವನ್ನ ಮಾಡೋಣ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅನ್ನೋ ಒಂದು ಘೋಷ ವಾಕ್ಯವನ್ನ ಮೊಳಗಿಸ್ತಾ ಇದ್ದಾರೆ. ಸದ್ಯದಲ್ಲೇ ಸರ್ಜಿಕಲ್ ಸ್ಟ್ರೈಕ್ ಆಗಬೇಕು ಅಂತ ಹೇಳ್ತಿದ್ದಾರೆ. ನಾವೆಲ್ಲರೂ ಕೂಡ ನ್ಯಾಯಯುತವಾಗಿ ಹೋರಾಡಬೇಕು. ಜೊತೆಗೆ ಪಾಕಿಸ್ತಾನಿಗಳ ಇದೇ ಪಾಕ್ನ ಉಗ್ರರ ಹೆಡೆಮುರಿಯನ್ನ ಕಟ್ಟಬೇಕು ಅನ್ನೋ ಒಂದು ಕೂಗು ಎಲ್ಲರನ್ನು ಕೂಡ ಮಾತನಾಡಿಸೋ ಪ್ರಯತ್ನವನ್ನ ಮಾಡ್ತೇನೆ. ಯಾವ ರೀತಿಯ ಹೆಡೆಮುರಿ ಕಟ್ಟಬೇಕು? ಗುಂಡಿ ಕೊಲ್ಬೇಕು. ಆಲ್ರೆಡಿ ಕೊಲ್ಡ್ ಆಗಿದೆ 2 ಜನಕ್ಕೆ, ಇನ್ನು ಮೇಲೂ ಕೊಲ್ತಾರೆ, ಇನ್ನೂ ಕೊಲ್ತೀವಿ. ಹೌದು ಸರ್, ಮೊದಲನಾಗಿ ಈ ಭಯೋತ್ಪಾದಕನ ಗುಂಡಿಟ್ಟು ದೇಶದಲ್ಲಿ ಇಂಥವ್ರನ್ನ ಮಟ್ಟಗೋಲು ಹಾಕಬೇಕು. ಈಗಾಗಲೇ ನರೇಂದ್ರ ಮೋದಿ ಅವರು ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈಗಾಗಲೇ 2 ಭಯೋತ್ಪಾದನ ಗುಂಡಕ್ಕೆ ಉರುಳಿಸಿದ್ದಾರೆ. ಇನ್ನೂ ಇದನ್ನು ಸರ್ಜಿಕಲ್ ಸ್ಟ್ರೈಕ್ ಥರ ಮಾಡಿ ಈ ದೇಶದ್ರೋಹರು ಎಲ್ಲೇ ಇದ್ರೂ ಮೂಲೆ ಮೂಲೆಗೆ ನುಗ್ಗಿ ಹೊಡಿಬೇಕಂತೇಳಿ ನಾನು ಆಗ್ರಹಿಸ್ತೇನೆ. ಬಹಳ ಜನ ಹೇಳ್ತಾ ಇರೋದು ಸರ್ಜಿಕಲ್ ಸ್ಟ್ರೈಕ್ ಸದ್ಯದಲ್ಲೇ ಆಗಬೇಕು ಅಂತ. ಸದ್ಯದಲ್ಲೇ ಸರ್ಜಿಕಲ್ ಆಗಬೇಕು, ಹುಡುಕಿ ಹೊಡಿಬೇಕು. ಇಡೀ ಪಾಕಿಸ್ತಾನಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದಾರೆ. 5 ಅವರ ಮುಖ್ಯಾಂಶಗಳನ್ನ ಅವರೆಲ್ಲ ಬಂದ್ ಮಾಡಿದ್ದಾರೆ. ಇದೇ ಥರ ಅವರು ಮಿಲಿಟರಿ ಫೋರ್ಸ್ ಎಲ್ಲೆಲ್ಲಿದೆಯೋ ನುಗ್ಗಿ ಹೊಡಿಬೇಕಂತ ನಾನು ಇದ್ರ ಬಗ್ಗೆ ಖಂಡಿಸ್ತೀನಿ. ದೇಶ ಕೂಡಲೇ ಮೋದಿಜಿ ಮತ್ತು ಅಮಿತ್ ಶಾ ಅವರು ಕೂಡಲೇ ಇದನ್ನು ಆಗ್ರಹ ಮಾಡ್ತಾ ಇದ್ದಾರೆ. ಬೇಗ ಇವರು ಗುಂಡಿಟ್ಟು ಅವರು ಸತ್ತಂತ ಆತ್ಮಕ್ಕೆ ಶಾಂತಿ ಸಿಗಬೇಕಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸರ್, ಎಲ್ಲರೂ ಕೂಡ ನೋಡಿ, ವೀಕ್ಷಕರ ನೋಡ್ತಾ ಇದ್ದೀರಾ ಸರ್, ಒಂದು ಈ ಪಾಕಿಸ್ತಾನವನ್ನ ನೀರಿಗೂ ಕೂಡ ಹಾಹಾಕಾರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳೋಕೆ ಮೋದಿ ಮುಂದಾಗಿರೋದು. ಏನು ಹೇಳ್ತೀವಿ ಸರ್? ಪಾಕಿಸ್ತಾನಕ್ಕೆ ನಮ್ಮ ಸಿಂಧೂ ನದಿ ನೀರನ್ನು ನದಿನೂ ಕೊಡಬಾರ್ದು, ನೀರು ಕೊಡಲಿಕ್ಕೆ ಸಾಯಿಸ್ಬೇಕು ಅವರಿಗೆ. ಯಾಕೆಂದರೆ ನಮ್ಮ ದೇಶದ ಪ್ರಜೆ 27 ಜನ ತೀರ್ಕೊಂಡಿದ್ರೆ ನಮಗೆ ಹೊಟ್ಟೆ ಅವ್ರು ಎಷ್ಟು ಉಳಿತಾ ಇದ್ದರೆ ಅದು ಹೇಳ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಹೊಟ್ಟೆ ಉರಿತಾ ಇದೆ. ಪಾಕಿಸ್ತಾನ ಪಾಸ್ಪೋರ್ಟ್ನ ಕ್ಯಾನ್ಸಲ್ ಮಾಡಬೇಕು. ಪಾಕಿಸ್ತಾನಿಗಳಿಗೆ ಭಾರತದೊಳಗೆ ಯಾವುದೇ ಕಾರಣಕ್ಕೂ ಬಿಡ್ಕೊಬಾರ್ದು. ಇಲ್ಲಿ ಕೋಟಿಗಟ್ಟಲೆ ಆಸ್ತಿ ಮಾಡಿ ನಮ್ಮ ದೇಶನ ಹತ್ತಿಕ್ತಾ ಇದ್ದಾರೆ. ಅಂಥವರಿಗೆ ನಮ್ಮ ಮೋದಿಯವರು ತಕ್ಕ ಪಾಠ ಕಲಿಸ್ಬೇಕು ಅಂತ ಕೇಳ್ಕೊಂತೀನಿ. ಜೊತೆಗೆ ನೋಡಿ, ಇದನ್ನು ಕೂಡ ಕೆಲವರು ರಾಜಕೀಯವಾಗಿ ಬಣ್ಣಿಸ್ತಾ ಇರೋದು ರಾಜಕೀಯ ವಿರೋಧಿಗಳು. ಈ ವಿಷಯದಲ್ಲಿ ಯಾರನ್ನು ರಾಜಕಾರಣ ಮಾಡಬೇಡಿ. ಪ್ರತಿಯೊಬ್ಬ ಹಿಂದೂ, ಪ್ರತಿಯೊಬ್ಬ ಭಾರತ ದೇಶದವರು ಒಂದೇ ಅಂತೇಳಿ ನಾವು ನಡ್ಕೊಬೇಕು. ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನೋಡಿ, ಜೈ ಶ್ರೀರಾಮ್ ಅನ್ನೋ ಒಂದು ಘೋಷವಾಕ್ಯ ಹಿಂದೂಗಳೆಲ್ಲರೂ ಕೂಡ ಒಗ್ಗಟ್ಟಾಗಿರೋದು. ಜೊತೆಗೆ ಇದೇ ಪಾಕಿಸ್ತಾನಿ ಉಗ್ರ ವಿರುದ್ಧವಾಗಿ ಸಿಡಿದು ನಿಂತಿರೋದು. ಏನು ಹೇಳ್ತೀರಿ? ಏನು ಹೇಳಕ್ ಇಷ್ಟಪಡಲ್ಲ ಸರ್. ನಾವು ಹಿಂದೂಗಳು ಒಗ್ಗಟ್ಟಾಗೋ ತನಕ ಈ ದೇಶದಲ್ಲಿ ಯಾವುದು ಉದ್ಧಾರ ಆಗಲ್ಲ. ನಾವು ಯಾವತ್ತು ಒಗ್ಗಟ್ಟಾಗ್ತೀವೋ ಅವತ್ತು ಎಲ್ಲದೂ ಕರೆಕ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಈ ಒಂದು ಕೃತ್ಯ ಎಸ್ಕಿದ ಮೇಲೆ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ. ಹೊಡಿತೀವಿ ಭಾರತ, ಇಡೀ ಭಾರತನ ಪುಡಿ ಮಾಡ್ತೀವಿ, ಕಾಶ್ಮೀರಕ್ಕೆ ನುಗ್ಗಿದ್ದೀವಿ, ಹೊಡೆದಿದ್ದೀವಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಸಂದೇಶವನ್ನು ನಾವು ಕರೆಕ್ಟಾಗಿ ತಗೊಂಡು ಯಾವ್ದು ರೀತಿ ಅವ್ರಿಗೆ ಪ್ರತೀಕಾರ ಕೊಡ್ತೀವಿ. ಹಾಗೆ ಮತ್ತು ಅವ್ರಿಗೆ ಎಲ್ಲೆಲ್ಲಿ ಏನೇನು ಕಟ್ ಮಾಡ್ಬೋದು. ಈಗಾಗಲೇ ಮೋದಿಜಿಯವರು ಬಹಳಷ್ಟು ಫೆಸಿಲಿಟೀಸ್ ಅವ್ರಿಗೆ ಇದ್ದಂಥದ್ದನ್ನೆಲ್ಲ ಕಟ್ ಮಾಡಾಕ್ತಾ ಇದ್ದಾರೆ. ವೀಸಾ ಪಾಸ್ಪೋರ್ಟ್ ಇರ್ಬೋದು, ಆಮೇಲೆ ಜಲಾಶಯದಿಂದ ನೀರು ಬಂದ್ ಮಾಡಿದ್ದಾರೆ, ಎಲ್ಲದೂ ಆಗ್ತಾ ಇದೆ. ಆದರೆ ಈ ರೀತಿಯಾಗಿ ಒಂದು ಗುಂಡಿನ ಪ್ರತೀಕಾರ ನಮ್ಮ ಕಡೆಯಿಂದನೂ ಆಗಬೇಕು, ಅದಾಗುತ್ತೆ ಅಂತ ನನ್ನ ಭರವಸೆ ಇದೆ. ಮೋದಿಜಿಯವ್ರು ಕೈ ಬಿಡಲ್ಲ. ಹಿಂಗೆ ಹಿಂದುತ್ವದವ್ರು ಒಗ್ಗಟ್ಟಾಗಿರೋ ತನಕ ನಮ್ಮ ದೇಶ ಯಾವತ್ತೂ ಕೈ ಬಿಟ್ಟು ಹೋಗಲ್ಲ. ಹಿಂದುತ್ವದವರು ನಮ್ದು ಇನ್ನೂ ಕಣ್ಮುಚ್ಚಿ ಕೂತ್ರೆ ಮನೆಯಲ್ಲೇ ಇದು ಹಿಂದುತ್ವ ಆಗಿ ಹಿಂದೂ ರಾಷ್ಟ್ರ ಆಗಿ ಉಳಿಯಲ್ಲ. ಪಾಕಿಸ್ತಾನದವ್ರು ಬಂದು ಆಕ್ರಮಣ ಮಾಡ್ಕೊಂತಾರೆ. ಹಾಗಾಗಿ ನಾವು ಹಿಂದೂಗಳು ಒಗ್ಗಟ್ಟಾಗಿರ್ಬೇಕು. ಈ ರೀತಿಯಾಗಿ ಸದೆ ಬಡ್ದಿರೋದನ್ನ ಅವರಿಗೆ ಮುಟ್ಟು ನೋಡಿಕೊಳ್ಳೋ ರೀತಿಯಲ್ಲಿ ಪ್ರತಿಕಾರವನ್ನು ಕೊಡ್ತಾರೆ ಅಂತ ಹೇಳ್ತಾ ಭಾರತ್ ಮಾತಾ ಕೀ ಭಾರತ್ ಮಾತಾ ಕೀ. ಅಮ್ಮ ನೋಡಿ, ಒಬ್ಬ ಹೆಣ್ಮಗಳು ವಿಧವೆಯಾಗೇ ಇರಬೇಕು. ಅಮ್ಮ ಏನ್ ಹೇಳ್ತೀರಿ? ಒಬ್ಬ ಹೆಣ್ಮಗಳು ವಿಧವೆಯಾಗೇ ಮುಂದುವರಿಬೇಕು ಅನ್ನೋ ವಿಷಯ. ಜೊತೆಗೆ ಒಬ್ಬ ಗಂಡನ್ನ ಕೊಲ್ಲದೆ ಒಬ್ಬ ಮಹಿಳೆಯನ್ನು ಮಾತ್ರ ಟಾರ್ಗೆಟ್ ಮಾಡ್ಕೊಂಡಿದ್ದು. ಸರ್, ನಾವು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಇದರಿಂದ ದಾಟಿ ಬಂದಿದ್ದೀನಿ. ನನಗೆ 2 ವರ್ಷ ಆಯಿತು ಗಂಡ ಸತ್ತಿ. ಆ ನೋವು ಏನನ್ನೋದು ನನಗೆ ಗೊತ್ತಿದೆ. ಆ ನೋವು ಏನನ್ನೋದು ನನಗೆ ಗೊತ್ತಿದೆ ಅಂದರೆ, ಮನೇಲಿ ಒಂದು ಏನೋ ಆಗಿದ್ರೆ ನಾರ್ಮಲ್ ಡೆತ್ ಆಗಿದೆ, ಆ ನೋವು ಅಷ್ಟು ಅನ್ನಿಸ್ತಾ ಇರಲಿಲ್ಲ. ಮತ್ತೆ ಹೆಂಡತಿ ಮತ್ತೆ ಮಗ ಇದ್ದಾಗ ಅವರಿಗೆ ಗುಂಡಿಟ್ಟು ಅವರೆದ್ರಿಗೆ ಕೊಂದಾಗ ಆ ನೋವು ಎಷ್ಟಾಗಿರ್ಬೋದು ಅಂತೇಳಿ ತುಂಬಾನೇ ಆಗತ್ತೆ ಆ ನೋವು. ಈಗ ನಾವು ಏನು ಮಾಡಬೇಕು ಅಂದರೆ, ನಮ್ಮ ಮೋದಿಯವ್ರಿಗೆ ನಾವು ಏನು ಹೇಳೋದು ಅಂದರೆ, ಇವರಿಗೆ ನಮ್ಮನ್ನೆಲ್ಲ ಮುಂದೆ ಬಿಡಬೇಕು. ನಾವೊಂದು ಬೇರೆ ರಾಷ್ಟ್ರಕ್ಕೆ ನಾವು ಹೋಗ್ತಿದ್ದೀವಿ ಅಂದಾಗ ನಮ್ಮ ಕೈಯಲ್ಲಿ ನಾವು ಪಿಸ್ತೂಲ್ ಇರಬೇಕು. ನಮ್ಮ ಕೈಯಲ್ಲಿ ನಾವೇನಾದ್ರು ಒಂದು ಬಲವಾದ ಅಸ್ತ್ರ ತಗೊಂಡು ಹೋದ್ರೆ, ನಾವು ಒಬ್ಬರು ಸಾಯ್ತೀವಿ ಅಂದರೆ ನಾವು ಇಬ್ಬರು ಸಾಯಿಸಕ್ಕೆ ರೆಡಿ ಇರಬೇಕು. ನನ್ನ ಮನೇಲಿ ಮಗ ಇದ್ದಾನೆ, ನನ್ನ ದೇಶಕ್ಕೋಸ್ಕರ ಕೊಡಕ್ಕೆ ರೆಡಿ ಇದ್ದೀನಿ. ಇವ್ರನ್ನ ಎಲ್ಲೂ ಬಿಡಬಾರ್ದು ಸರ್, ಇವ್ರನ್ನ ಬೆಳೆಯಕ್ಕೆ ಬಿಡಬಾರ್ದು. ಇವ್ರನ್ನ ನಮಗೂ ಅನ್ಯಾಯ ಆಗ್ತಾ
ಆಗ್ತಾ ಇದೆ, ನಮ್ಮ ಮಕ್ಳಿಗೆ ಅನ್ನ ಆಗ್ತದೆ, ನಮ್ಮ ಮನೆಗೂ ಬರ್ತಾ ಇದೆ. ಅದು ಕುಟುಂಬದವ್ರಿಗೆ ಶಾಂತಿ ತಿಳಿಸ್ತೀನಿ, ಅವರಿಗೆ ಧೈರ್ಯ ಕೊಡೋ ಅಂತದ್ದು ಭಗವಂತನಲ್ಲಿ ಕೇಳ್ಕೊಂತೀನಿ. ಅವರು ನಮ್ಮ ಅಣ್ಣ ಇದ್ದಂಗೆ, ಅವರಿಗೆ ಧೈರ್ಯ ಕೊಡ್ಲಿ ಭಗವಂತ, ಅವ್ರ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತೀನಿ. ಕೇವಲ ಧರ್ಮದ ಹೆಸರಿನಲ್ಲಿ ನೋಡಿ ಎಲ್ಲ ಸ್ಟೂಡೆಂಟ್ಸ್ಗಳು ಒಗ್ಗಟ್ಟಾಗಿರೋದು. ಒಬ್ಬ ನಮ್ಮ ಭಾರತಕ್ಕೆ ಆಗ್ತಾ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಕೇವಲ ಧರ್ಮದ ವಿಷಯದಲ್ಲಿ ನಾವು ಎಲ್ಲರೂ ಕೂಡ ಯುವಕರು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ತೀವಿ. ಮುಳ್ಳಿಂದನೇ ತೆಗಿಬೇಕು. ಹಂಗಾಗಿ ಹಿಂದೂ ಧರ್ಮ ಅನ್ನೋದು ಒಂದು ಶ್ರೇಷ್ಠ ಪವಿತ್ರವಾದ ಧರ್ಮ ಭಾರತದಲ್ಲಿ. ಅದನ್ನ ಮಟ್ಟ ಹಾಕಿ ಅವ್ರು ಬಾಳ್ಬೇಕು ಅಂತ ಇರೋದು ಅದು ಕೇಡ್ಗಾಲಕ್ಕೆ ಹಂಗೆ ಆಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ನೋಡಿ ನಮ್ಮ ಧರ್ಮ ಜೊತೆಗೆ ನಮ್ಮ ಭಾರತ ಯಾವ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು. ಎಷ್ಟು ಇವಾಗ ಹೇಗೆ ಅವ್ರಿಗೆ ವೀಸಾ ಮತ್ತೆ ನೀರೆಲ್ಲ ಹೋಗಿ ಸ್ಟಾಪ್ ಮಾಡಿದ್ದಾರೆ, ಅದನ್ನ ಮುಂಚೆನೆ ಮಾಡಿದ್ರೆ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅವಾಗಲೇ ತಡೆದಿದ್ರೆ ಇವಾಗ ಇಷ್ಟ ಆಗ್ತಾ ಇರಲಿಲ್ಲ ಅಷ್ಟೇ. ಈ ವಿಷಯದಲ್ಲಿ ನೋಡಿ ಯುವಕರೆಲ್ಲರೂ ಕೂಡ ಒಗ್ಗಟ್ಟಾಗಿರೋದು, ಯುವತಿಯರು ಒಗ್ಗಟ್ಟಾಗಿರೋದು. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ? ಇಡೀ ಹಿಂದೂಗಳ ಕೂಗು ಒಂದೇ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಪಾಕಿಸ್ತಾನವನ್ನ ಪುಡಿ ಮಾಡಬೇಕು, ಅದಾದ ಮೇಲೆ ಆ ಥರದ ಒಂದು ದೊಡ್ಡ ಬದಲಾವಣೆ ಸಾಧ್ಯ ಅನ್ನೋದನ್ನ ಮಾತನಾಡ್ತಾ ಇರೋದು. ನೋಡಿ, ನಿಮಗೆ BH ರೋಡ್ನ ಮುಖ್ಯ ರಸ್ತೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಯುವತಿಯರು ಜೊತೆಗೆ ಹಿಂದೂ ಕಾರ್ಯಕರ್ತರು, ಜಾಗರಣ ವೇದಿಕೆಗಳು ಎಲ್ಲರೂ ಕೂಡ ನಮ್ಮ ಕಾಶ್ಮೀರವನ್ನ ಉಳಿಸ್ಕೊಳ್ಬೇಕು ಅಂತ ರಾಘವೇಂದ್ರ ಅವರಿದ್ದಾರೆ. ಈಗ ಅದನ್ನೆಲ್ಲ ತುಂಬಾ ಸೂಕ್ಷ್ಮವಾಗಿ ನೋಡ್ತಾ ಇರೋದು. ಎಲ್ಲೂ ಕೂಡ ರಾಜಕೀಯವನ್ನ ಮಾಡದೆ ನಮ್ಮ ಹಿಂದೂಗಳಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿಷಯದಲ್ಲಿ ಕೇಂದ್ರ ಸರ್ಕಾರ ಯಾವ ನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬಹುದು ಅಂತ. ಈಗಾಗಲೇ ಇವತ್ತು ಶಿವಮೊಗ್ಗದಲ್ಲಿ ಅಘೋಷಿತ ಬಂದನ್ನ ಘೋಷಣೆ ಮಾಡಿಕೊಂಡು ಯಾವ ರೀತಿ ಇವತ್ತಿನ ಶವ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ಇಡೀ ದೇಶದಲ್ಲಿ ಈ ರೀತಿಯಂತ ಒಂದು ಪ್ರತಿರೋಧ ಇದೆ ಇವತ್ತು. ಹಾಗಾಗಿ ಪಾಕಿಸ್ತಾನ ಪ್ರಚೋದಿತ ಈ ಒಂದು ಟೆರರಿಸ್ಟ್ ಆಕ್ಟಿವಿಟೀಸ್ ನಡೀತಾ ಇದೆ ಕೊನೆಗಾಣಲಿಕ್ಕೆ ಈಗಾಗಲೇ ಗೌರವಾನ್ವಿತ ನರೇಂದ್ರ ಮೋದಿಜಿಯವರು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಆ ದಿಕ್ಕಲ್ಲಿ ಯಶಸ್ಸಾಗ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರತಿ ಪ್ರಜೆನೂ ಕೂಡ ಶಕ್ತಿ ತುಂಬುವಂತ ಕಾರ್ಯ ಮಾಡಬೇಕು ಅಂತ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ. ಪಾಕಿಸ್ತಾನ ಒಂಟಿ ಆಗಬೇಕು, ಅತಂತ್ರವಾಗಬೇಕು, ಏಕಾಂಗಿ ಆಗಬೇಕು. ಈ ನಿಟ್ಟಿನಲ್ಲಿ ಒಂದು ಸರ್ಜಿಕಲ್ ಸ್ಟ್ರೈಕ್ ಮತ್ತೊಮ್ಮೆ ಆಗಲಿ ಅನ್ನೋ ವಿಷಯವಾಗಿ ಬಹಳ ಜನರು ಕೂಗಿ ಕೇಳಿ ಬರ್ತಾರೆ. ಈಗಾಗಲೇ ಅತಂತ್ರ ಆಗಿದ್ದಾರೆ, ಅವ್ರಿಗೆ ಅಡ್ರೆಸ್ ಇಲ್ಲ. ಇವತ್ತು ಅವ್ರು ಹಾಳಾಗಿದ್ದಾರೆ, ಅಲ್ಲಿ ಜನನೂ ಕೂಡ ಹಾಳು ಮಾಡಾಗಿದೆ, ಅಲ್ಲಿಯ ಸರ್ಕಾರ, ಅಲ್ಲಿಯ ಮಿಲಿಟರಿ ವ್ಯವಸ್ಥೆ. ಈಗ ಅಚ್ಚುಕಟ್ಟಾಗಿರುವಂತ ನಮ್ಮ ದೇಶಕ್ಕೆ ಈ ರೀತಿಯಂತ ಕಲ್ಲುಡಿಯಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕೊನೆಗೊಳಿಸುವಂತ ದಿನಗಳು ದೂರ ಇಲ್ಲ ಅಂತ ನಾನು ಹೇಳ್ತೀನಿ. ಸರ್, ಒಂದ್ ಕಡೆ ನೋಡಿ ಪದೇ ನಂಬಿಕೆ ದ್ರೋಹವನ್ನ ಮಾಡ್ತಾ ಇರೋದು, ಬುದ್ಧಿ ಕಲಿಯಿಲ್ಲ ಪಾಕಿಸ್ತಾನ ಅಂತ ಹೇಳ್ತಾ ಇರೋದು. ಇನ್ನು ಕೂಡ ನಾವು ಶಾಂತಿ ಮಂತ್ರವನ್ನ ಹೇಳ್ಕೊಂಡು ಕುತ್ಕೊಂಡ್ರೆ ನಿಜಕ್ಕೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪಾಕಿಸ್ತಾನದ ಕುತಂತ್ರ ಬುದ್ಧಿಯನ್ನು ನಾವು ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಹಿಂದಿತ್ತು, ಆದರೆ ಮೋದಿಜಿ ಅವರ ನೇತೃತ್ವದಲ್ಲಿ ಶಾಂತಿ ಮಂತ್ರ ಹೇಳಂತ ಪಠಿಸುವಂತ ದಿನ ಅವತ್ತೇ ಬಿಟ್ಟಾಗಿದೆ. ಯಾವ ರೀತಿ ಪುಲ್ವಾಮಾ ಘಟನೆ ನಡೆದಾಗ ಯಾವ ರೀತಿ ಅವ್ರನ್ನ ತೆಗೆದು ಬಂದ್ರು ಅಂತ ನಿಮ್ಮ ಕಣ್ಣು ಮುಂದಿದೆ. ಕಾರ್ಗಿಲ್ ಯುದ್ಧದಲ್ಲಿ ಯಾವ ರೀತಿ ನಮ್ಮ ಅಟಲ್ಜಿ ನೇತೃತ್ವದಲ್ಲಿ ಯಾವ ರೀತಿ ನಡೀತು ಅಂತ ನೀವು ನೋಡಿದಿರಿ. ಹಾಗಾಗಿ ಉತ್ತರಕ್ಕೆ ಪ್ರತಿ ಉತ್ತರ ಕೊಡ್ಲಿಕ್ಕೆ ನಾವು ತಯಾರಾಗಿದ್ರೆ ಉತ್ತರವನ್ನು ಕೂಡ ಕೊಡ್ತಾರೆ. ಸರ್, ಎಲ್ಲರ ಜೀವದ ಮೌಲ್ಯ ಕೂಡ ಒಂದೇ. ಇದೇ ಕಾಂಗ್ರೆಸ್ ಸರ್ಕಾರ CT ರವಿ ಅವರು ವಿರೋಧ ಮಾಡ್ತಾ ಇರೋದು. ವಯನಾಡ್ ಎಲ್ಲ ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ಅಲ್ಲಾದಂಥ ಫ್ಲಡ್ ಅಥವಾ ಅವ್ರ ದೇಹಗಳಿಗೆ ಅಥವಾ ಅವರ ಒಂದು ಫ್ಯಾಮಿಲೀಸ್ಗಳಿಗೆ ಎಷ್ಟು ಸಂತ್ರಸ್ತರಿಗೆ ಕೊಡ್ತಾ ಇದ್ರು ಹಣ ಅಂತ, ಇದೇ ಈ ಘಟನೆಗೆ ಸಂಬಂಧಪಟ್ಟಾಗ ಅವ್ರು ಘೋಷಣೆ ಮಾಡಿರ್ತಕ್ಕಂಥ ಹಣ ಇರ್ಲಿ. ಈಗ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ, ಇನ್ನೂ ಹೆಚ್ಚಿಗೆ ಕೊಡ್ಲಿ ಅಂತ ನಾನು ವಿನಂತಿ ಮಾಡ್ಕೊತೇನೆ. ಈಗಾಗಲೇ ಜಮ್ಮು ಕಾಶ್ಮೀರ ಅಲ್ಲಿಯ ಮುಖ್ಯಮಂತ್ರಿಗಳು ಕೂಡ ಘೋಷಣೆ ಮಾಡಿದ್ದಾರೆ. ವಿಶೇಷವಾಗಿ ನಾವು ಕೂಡ ನಮ್ಮ ಪಕ್ಷದ ಕಡೆಯಿಂದ ಇಲ್ಲೇನು ಮಂಜುನಾಥ್ ಅವರ ತೀರ್ಕೊಂಡಿದ್ದಾರೆ, ಅವರ ಮಗನ ವಿದ್ಯಾಭ್ಯಾಸ ಜವಾಬ್ದಾರಿಯನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ಈ ರೀತಿ ಎಲ್ಲರ ಸಹಕಾರದಿಂದ ಏನೇನು ಕೈ ಜೋಡಿಸುವಂಥ ಪ್ರಯತ್ನ ಆಗುತ್ತೆ. ಆದರೆ ಒಂದು ರಣಹಿಡಿ ಕೆಲಸವನ್ನ ಒಂದು ಪ್ರವಾಸಿಗರ ಮೇಲೆ, ಸಿವಿಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರವೃತ್ತಿಯನ್ನು ಮಾಡಿದರೆ ಇದು ತುಂಬ ವರ್ಷಗಳ ನಂತರ ನಡೆದಂಥ ಘಟನೆ. ಇದು ಎಲ್ಲರೂ ಖಂಡಿಸಬೇಕು ಮತ್ತು ಆದಷ್ಟು ಬೇಗ ಮೋದಿಜಿಯವರ ನೇತೃತ್ವ ಸರಿಯಾದ ಉತ್ತರವನ್ನು ಕೂಡ ಕೊಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಾಘವೇಂದ್ರ ಅವರು ಹೇಳ್ತಾ ಇರೋದು ಒಂದೇ, ಅದೇ ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ನು ಮೇಲೆ ಒಂದು ಲೆಕ್ಕ ಅಂತ ನಾನು ಸಿನಿಮಾ ರೀತಿಯಲ್ಲೇ ಹೇಳ್ತೀನಿ. ಇನ್ನು ಮುಂದೆ ಬದಲಾವಣೆ ಆಗುತ್ತೆ. ಕೇಂದ್ರ ಸರ್ಕಾರದಲ್ಲಿ ಮೋದಿ ಅವರಿದ್ದಾರೆ, ನೀವೆಲ್ಲರೂ ಕೂಡ ಊಹಿಸದ ರೀತಿಯಲ್ಲಿ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋದು ಅವರ ಮಾತು. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.